ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಟೈಟಲ್ ಹೇಳೋ ಹಾಗೇ ಬೆಳಗ್ಗೆ ಎದ್ದು ಹೆಣ್ಮಕ್ಳು ಸಾಕು ಬೇಕು ಅನಿಸುತ್ತೆ ಅಲ್ವಾ? ನಾನು ಬೆಳಗ್ಗೆನೇ ಎದ್ದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತಾಯಿದ್ದೀನಿ. ವೀಕ್ಲಿ ಒನ್ಸು ನಾನು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತೀನಿ. ನನ್ನ ಮಕ್ಕಳು ಹೋಗಿರೋ ವಿಡಿಯೋ ಫಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಅವ್ರು ಹೋದ್ಮೇಲೆ ಏನೇನು ಮಾಡೋದು ಅಂತ ಈ ವಿಡಿಯೋ. ಇದು ಬಂದು ರೂಮಲ್ಲಿ ಎಲ್ಲ ಬೆಡ್ಶೀಟ್ ಚೇಂಜ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ಇರೋ ಗಂಟೆ ಏನು ಕೆಲಸ ಆಗಲ್ಲ, ಅವ್ರಿಗೆ ಹೋದ್ಮೇಲೆ ಎಲ್ಲ ಕೆಲಸ ಮಾಡಬೇಕಾಗುತ್ತೆ, ಅದಕ್ಕಾಗಿ ಚೇಂಜ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ನಾನು ಹಾಲಲ್ಲೂ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡೋಣ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ವೀಕ್ಲಿ ಒನ್ಸು ಹಾಲು ರೂಮ್ದು ಬೆಡ್ಶೀಟ್ ಚೇಂಜ್ ಮಾಡ್ತೀನಿ. ಈ ಬೆಡ್ಶೀಟನ್ನೆಲ್ಲ ತೆಗ್ದಿರೋದನ್ನೇ ವಾಷಿಂಗ್ ಮಿಷಿನಲ್ಲಿ ಹಾಕ್ತಾ ಇದ್ದೀನಿ. ಇನ್ನು ನಮ್ಮದು ಸ್ವಲ್ಪ ಬಟ್ಟೆ ಇತ್ತು, ಅದನ್ನು ಎಲ್ಲ ಹಂಗೆ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಇರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಬಟ್ಟೆ ನೆನ್ನೆ ಒಗ್ದಿರೋದು ಇತ್ತು, ಅದನ್ನು ತೊಗೊಂಡು ಬಂದಿದ್ದೆ. ಅದನ್ನು ಸರಿ ಮಡ್ಚಿಬಿಡೋಣ ಅಂತ ಎಲ್ಲ ಮಡಿಸ್ತಾ ಇದ್ದೀನಿ. ಎಲ್ಲ ಮಡ್ಚಿಟ್ಬಿಟ್ಟು ಬೀರಲ್ಲಿ ಎತ್ತಿಟ್ಬಿಡ್ತೀನಿ. ಇನ್ನು ಓಡ್ತಾ ಇತ್ತು, ಇನ್ನು 17 ನಿಮಿಷ ಇತ್ತು. ಅಷ್ಟರಲ್ಲಿ ಇನ್ನೂ ಬೇರೆ ಕೆಲಸ ಮಾಡೋಣ ಅಂತ ನೆಕ್ಸ್ಟು ನಾನು ಕಸ ಗುಡಿಸೋಣ ಅಂತ ಗುಡಿಸ್ತಾ ಇದ್ದೀನಿ. ಆ ರೂಮಲ್ಲಿ ಫಸ್ಟು ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ಕೊತಾ ಇದ್ದೀನಿ. ಹೆಣ್ಮಕ್ಳಿಗೆ ಕಸ ಗುಡಿಸು, ಮನೆ ಒರೆಸು, ಪಾತ್ರೆ ತೊಳಿ, ಇದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಬೆಳಗ್ಗೆ ಹೊತ್ತು ಎಷ್ಟೇ ಬೇಗ ಎದ್ದರೂ ಅಷ್ಟೇ ಟೈಮ್ ಆಗಿಬಿಟ್ಟಿರುತ್ತೆ. ಅದೇ ಟೈಮಲ್ಲಿ ಎಲ್ಲ ಕೆಲಸ ಮಾಡಿ ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬಾ ಕಷ್ಟ ಆಗುತ್ತೆ. ಹಾಗಂತ ಸುಮ್ಮನೆ ಕೂರೋಕ್ಕಾಗಲ್ವಲ್ಲ, ಕೆಲಸನೂ ಬೇಕು, ಈ ಕಡೆ ಮನೆ ಕೆಲಸನೂ ಬೇಕು. ಅದಕ್ಕೆ ಹೆಣ್ಮಕ್ಳನ್ನ ಸ್ಟ್ರಾಂಗ್ ಗುರು ಅನ್ನೋದು ನಿಜ ಅಲ್ವಾ ಫ್ರೆಂಡ್ಸ್? ಅಷ್ಟರಲ್ಲಿ ಮಿಷಿನಲ್ಲಿ ಬಟ್ಟೆ ಆಗಿತ್ತು, ಮೇಲೆ ಒಣಗಾಕೋಣ ಅಂತ ಒಣಗಾಕ್ತಾ ಇದ್ದೀನಿ. 1/2 ಅವರ್ಗೆಲ್ಲ ಒಣಗಿಬಿಡುತ್ತೆ, ಯಾಕಂದರೆ ಬಿಸಿಲು ಅಷ್ಟು ಇತ್ತು. ಬಿಸಿಲು ಜಾಸ್ತಿ ಇದ್ದರೆ 10 ಮಿನಿಟ್ಸ್ 15 ಮಿನಿಟ್ಸ್ಗೆಲ್ಲ ಒಣಗಿಬಿಡುತ್ತೆ. ಇಷ್ಟು ಬಟ್ಟೆ ಇತ್ತು ನೋಡಿ, ವಾರಕ್ಕೆ 2 ಸಲ ಹಾಕಿದ್ರು ಇಷ್ಟು ಬಟ್ಟೆ ಇರುತ್ತೆ. ಬಟ್ಟೆ ಹಾಕ್ಬಿಟ್ಟು ಬಂದೆ. ನೆಕ್ಸ್ಟ್ ಮನೆ ಒರೆಸೋಣ ಅಂತ ಮನೆ ಒರೆಸ್ತಾ ಇದ್ದೀನಿ. ಮನೇನ ನಾನು ಡೈಲಿ ಏನು ಒರೆಸಲ್ಲ, ವಾರದ ದಿನ ಪೂಜೆ ಮಾಡೋ ದಿನ ಒರೆಸ್ತೀನಿ. ಅಂದರೆ ವಾರಕ್ಕೆ ಒಂದು 4 ಟೈಮ್ ಒರೆಸ್ತೀನಿ, 2 ಟೈಮ್ ಸ್ಕಿಪ್ ಮಾಡಿರ್ತೀನಿ. ಯಾಕಂದರೆ ಕೆಲ್ಸಕ್ಕೆ ಹೋಗೋರ ಕಷ್ಟ ನಿಮಗೆ ಗೊತ್ತಲ್ವಾ? ಹಾಗಾಗಿ ಕೆಲಸ ಮಾಡಿಕೊಂಡು ಈ ಕಡೆ ಮನೆ ಕೆಲಸನೂ ಮಾಡ್ಕೊಂಡು ಹೋಗ್ಬೇಕು ಅಂದರೆ ನಿಮಗೆ ಗೊತ್ತಿರುತ್ತೆ. ನಾನು ಕೆಲಸ ಮಾಡುವಾಗ ಮ್ಯೂಸಿಕ್ ಕೇಳೋದು ನನಗೆ ತುಂಬ ಇಷ್ಟ. ಹಾಗಾಗಿ ಮ್ಯೂಸಿಕ್ ಕೇಳ್ಕೊಂಡು ಕೆಲಸ ಮಾಡಿದ್ರೆ ಬೇಗ ಕೆಲಸ ಆಗುತ್ತೆ ಅಂತ ನನಗನ್ಸುತ್ತೆ. ನನಗೆ ಆ ಚಾಯ್ಸ್ ಇಷ್ಟ. ಹಾಗಾಗಿ ನಾನು ಮ್ಯೂಸಿಕ್ ಕೇಳ್ಕೊಂಡೆ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡೋದು. ಈಗ ಬಾಗಿಲು ತೊಳೆಯೋಣ ಅಂತ ಬಾಗಿಲು ತೊಳೆದೆ, ಅರಿಶಿನ ಕುಂಕುಮ ಇಟ್ಟು ಈ ರೀತಿ ರಂಗೋಲಿ ಹಾಕಿದ್ದೆ. ನೆಕ್ಸ್ಟ್ ಪಾತ್ರೆ ತೊಳೆಯೋಣ ಅಂತ ಪಾತ್ರೆ ತೊಳಿತಾ ಇದ್ದೀನಿ. ಆಲ್ಮೋಸ್ಟ್ ನಾನು ನೈಟೇ ಎಲ್ಲ ಪಾತ್ರೆ ತೊಳೆದು ಮಲ್ಕೊತೀನಿ. ಮಾರ್ನಿಂಗು ಟಿಫನ್ ಮಾಡಿರೋ ಪಾತ್ರೆ ಮಾತ್ರ ಸ್ವಲ್ಪ ಇರುತ್ತೆ, ಅದನ್ನು ತೊಳೆದ್ಬಿಟ್ಟೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಯಾಕಂದರೆ ಈವ್ನಿಂಗ್ ಬಂದು ನಾನು ಪಾತ್ರೆ ತೊಳೆಯೋಕ್ಕಂತೂ ನಿಜ ಆಗಲ್ಲ, ಯಾಕಂದರೆ ಅಲ್ಲೇ ಸಾಕಾಗಿರುತ್ತೆ. ಬಂದು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಡುಗೆ ಮಾಡಿಕೊಂಡೆ ಆಲ್ಮೋಸ್ಟ್ ಬೆಳಗ್ಗೆ ಎಲ್ಲ ಕೆಲಸ ಮುಗೀತು. ಕಸ ಗುಡಿಸಿ, ಪಾತ್ರೆ ತೊಳೆದು, ಮನೆ ಒರೆಸಿ, ಬಾಗಿಲೆಲ್ಲ ತೊಳೆದು ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಬಂದಾದಮೇಲೆ ಪೂಜೆ ಮಾಡಬೇಕಾಗಿತ್ತು. ಪೂಜೆ ಮಾಡೋಣ ಅಂತ ಈ ರೀತಿ ರೆಡಿಯಾಗಿದ್ದೀನಿ. ಪೂಜೆ ಮಾಡೋ ದಿನ ಇದೇ ರೀತಿ ನಾನು ರೆಡಿ ಆಗೋದು. ನೆಕ್ಸ್ಟು ಪೂಜೆ ಮಾಡೋಣ ಅಂತ ದೇವ್ರ ಮೇಲೆ ಹಳೆ ಹೂವು ಎಲ್ಲ ಇತ್ತು, ಅದನ್ನೆಲ್ಲ ತೆಗಿಯೋಣ ಅಂತ ತೆಗಿತಾ ಇದ್ದೀನಿ. ತೆಗೆದ್ಬಿಟ್ಟು ಹಂಗೆ ಫೋಟೋ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾವ ವಾರಗಳು ಮಿಸ್ ಮಾಡಿದ್ರು ಭಾನುವಾರ, ಮಂಗಳವಾರ, ಶುಕ್ರವಾರ, ಗುರುವಾರ ಮಿಸ್ ಮಾಡಲ್ಲ. ಯಾಕಂದರೆ ಕಾಲಭೈರವ ವಾರ ಭಾನುವಾರ, ಅದು ನಮ್ಮ ಮನೆ ದೇವರು. ಹಾಗಾಗಿ ಚುಂಚನಗಿರಿ ಕಾಲಭೈರವ ಭಾನುವಾರ ಮಿಸ್ ಮಾಡಲ್ಲ, ಪೂಜೆ ಮಾಡಿ ಹೋಗ್ತೀನಿ. ನೆಕ್ಸ್ಟು ಮಂಗಳವಾರನೂ ಶುಕ್ರವಾರ ನಮ್ಮ ತಾಯಿ ಬಂಡಿ ಮಂಕಳಮ್ಮ ವಾರ ಮತ್ತು ನಮ್ಮ ಮನೆ ದೇವ್ರ ವಾರ, ಗುರುರಾಯರ ವಾರನೂ ಮಾಡ್ತೀನಿ. ಈಗ ಆಯಿತು, ಹೂವೆಲ್ಲ ಹಾಕಿ ಇವಾಗ ದೀಪ ಹಂಚೋಣ ಅಂತ ದೀಪ ಹಚ್ಚೋಕ್ಕೆ ಎಣ್ಣೆ ಹಾಕಿ ಇವಾಗ ದೀಪ ಹಚ್ತಾ ಇದ್ದೀನಿ. ನಾನು ನಂಬಿರೋದು ದೇವ್ರನ್ನ ಅಷ್ಟೇ. ಯಾಕಂದರೆ ಕಷ್ಟ ಕೊಡೋದು ಆ ದೇವರೇ, ಸುಖ ಕೊಡೋದು ಆ ದೇವರೇ. ಕಷ್ಟ ಕೊಟ್ಟ ಅಂತ ಬೇಜಾರು ಮಾಡ್ಕೊಬೇಡಿ, ದೇವರು ಇವತ್ತಲ್ಲ ನಾಳೆ ಕೈ ಹಿಡ್ದೇ ಹಿಡಿತಾನೆ. ಕಷ್ಟ ಮನುಷ್ಯಂಗೆ ಬರದೆ ಮರಕ್ಕೆ ಬರಲ್ಲ ಅಂತ ಗಾದೆ ಮಾತೆ ಇಲ್ವಾ? ಇವತ್ತಲ್ಲ ನಾಳೆ ದೇವರು ಕಣ್ಣು ಬಿಟ್ಟೇ ಬಿಡ್ತಾನೆ. ಅಲ್ಲಿವರೆಗೂ ಕಾಯ್ತಾ ಇರಬೇಕು ಅಷ್ಟೇ. ದೇವ್ರನ್ನ ನಂಬಿ ಇವತ್ತಲ್ಲ ನಾಳೆ ಒಳ್ಳೇದು ಮಾಡೇ ಮಾಡ್ತಾನೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.